Hi, I'm Kaviraj from scoringtarget.com. In this video, we are going to learn SLC Toppers Answer Sheets 2024-25. ಆತ್ಮೀಯ ವಿದ್ಯಾರ್ಥಿಗಳ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು SSLC ಒಂದು ಟಾಪಲ್ಲಿ ಪಾಸ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಆನ್ಸರ್ ಶೀಟನ್ನು ಯಾವ ಥರ ಬರೆದಿರ್ತಾರೆ ಅಂತ ನೋಡಿದ್ರೆ ನಮ್ಮ SSLC ವಿದ್ಯಾರ್ಥಿಗಳಿಗೆ ತಾವು ಯಾವ ಥರ ಬರೀಬೇಕಂತ ಒಂದು ಐಡಿಯಾ ಬರುತ್ತೆ. ಸೊ ಅದ್ರ ಸಲುವಾಗಿ ನಾವು 2024 ಮತ್ತು 25ನೇ ಸಾಲಿನಲ್ಲಿ ನಡೆದಂಥ SSLC ಎಕ್ಸಾಮ್ 1, 2 ಮತ್ತು 3ಯಲ್ಲಿ ಟಾಪಲ್ಲಿ ಬಂದಂಥ ವಿದ್ಯಾರ್ಥಿಗಳ ಆನ್ಸರ್ ಶೀಟ್ಗಳು ಎಲ್ಲ ವಿಷಯಗಳ ಆನ್ಸರ್ ಶೀಟ್ಗಳನ್ನ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ತುಂಬ ಆನ್ಸರ್ ಶೀಟ್ಗಳು ಎಲ್ಲ ವಿಷಯಗಳು ಇರುವುದರಿಂದ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಅವು ಡಿಸ್ಕಸ್ ಮಾಡೋಕ್ಕಾಗೋದ್ರೆ ಹೀಗಾಗಿ ನಾನು ಶಾರ್ಟಾಗಿ ಪ್ರತಿಯೊಂದು ಸಬ್ಜೆಕ್ಟದು ಶಾರ್ಟಾಗಿ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಡೀಟೇಲ್ ಆಗಿ ಈ ಒಂದು ಎಲ್ಲ ಒಂದು ಆನ್ಸರ್ ಶೀಟ್ಗಳನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದ್ರ ಲಿಂಕ್ ಏನು ಕಾಮೆಂಟ್ ಬಾಕ್ಸ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ನಮ್ಮ scoringtarget.com ವೆಬ್ಸೈಟ್ನ ಒಂದು ಟೆಕ್ಸ್ಟಿಗೆ ಹೋಗುತ್ತೆ. ಸೊ ಅಲ್ಲಿ ನೀವು ಇದೇ ಥರ ಸ್ಕ್ರೋಲ್ ಮಾಡ್ತಾ ಬನ್ನಿ, ಇಲ್ಲೆಲ್ಲ ಡೀಟೇಲ್ಸ್ ಆದ ಒಂದು ಮಾಹಿತಿ ಇದೆ. ಸೊ ಇದೆಲ್ಲ ಡೀಟೇಲ್ ಮಾಹಿತಿ ಕೆಳಗಡೆ ನಮ್ಮ ಸಬ್ಜೆಕ್ಟ್ ವೈಸ್ ನಿಮಗೆ ಸಪ್ರೇಟಾಗಿ ಕೊಟ್ಟಿರ್ತೀನಿ. ಅಂದರೆ ನೋಡಿ, ಮೊದಲನೇದಾಗಿ ಕನ್ನಡ ಟಾಪರ್ಸ್ ಆನ್ಸರ್ ಶೀಟ್ಸ್ 2024-25 ಅಂತ ಇದೆ. ಆ ನಂತರ ಎರಡನೇ ಲಿಂಕಲ್ಲಿ ಇಂಗ್ಲೀಷ್ ಟಾಪರ್ಸ್ ಆನ್ಸರ್ ಶೀಟ್ ಇದೆ. ಅದಾದ ನಂತರ ಹಿಂದಿ ಟಾಪರ್ಸ್ ಆನ್ಸರ್ ಶೀಟ್ಸ್ಗಳು ಕಾಣ್ತೀವಿ. ಇನ್ನು ನಾಲ್ಕನೇದರಲ್ಲಿ ಮ್ಯಾಥಮೆಟಿಕ್ಸ್ ಟಾಪರ್ಸ್ ಆನ್ಸರ್ ಶೀಟ್ ಇದೆ. ಇನ್ನು ಐದನೇದರಲ್ಲಿ ಸೈನ್ಸ್ ಟಾಪರ್ಸ್ ಆನ್ಸರ್ ಶೀಟ್ ಇದೆ. ಇನ್ನು 6ಅಲ್ಲಿ ಸೋಷಿಯಲ್ ಸೈನ್ಸ್ ಟಾಪರ್ಸ್ ಆನ್ಸರ್ ಶೀಟ್ಸ್. ಸೊ ಈ ಥರ ಎಲ್ಲ ಆನ್ಸರ್ ಶೀಟ್ಸ್ ಇದೆ. ಅದ್ರ ಜೊತೆಗೆ ನಾವು ಈ ಆನ್ಸರ್ ಶೀಟ್ಗಳನ್ನ ಪ್ರಿಫರ್ ಮಾಡೋದ್ರಿಂದ ನಮಗೆ ಏನು ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ಶಾರ್ಟಾಗಿ ಪಾಯಿಂಟ್ಸನ್ನು ಕೊಡ್ತೀವಿ. ಇದನ್ನು ಕೂಡ ನೀವು ಡೀಟೇಲಾಗಿ ಓದ್ಕೋಬೋದು. ಇದು ನಮ್ಮ scoringtarget.com ವೆಬ್ಸೈಟ್ನ ಒಂದು ಪೋಸ್ಟ್. ಸೊ ಈಗ ನಾನು ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂಥ ಒಂದು ಆನ್ಸರ್ ಶೀಟನ್ನು ತೋರಿಸ್ತೀನಿ. ಇದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ತಮ್ಮ ವೆಬ್ಸೈಟಲ್ಲಿ ಬಿಟ್ಟಿದಂಥ ಈ ಒಂದು ಆನ್ಸರ್ ಶೀಟ್ಗಳಿವೆ. ಸೊ ಈ ಕೆಲವು ಆನ್ಸರ್ ಶೀಟ್ಗಳಲ್ಲಿ ಇಲ್ಲಿ ಅವರ ರಿಜಿಸ್ಟರ್ ನಂಬರ್ ಆಗಿರ್ಬೋದು, ಸೀರಿಯಲ್ ನಂಬರ್ ಆಗಿರ್ಬೋದು, ಇವೆಲ್ಲವನ್ನ ಹೈಡ್ ಮಾಡಲಾಗಿದೆ. ಹೀಗಾಗಿ ನಾವು ಕೇವಲ ಇಲ್ಲಿ ನೋಡ್ಬೋದು ಮಾಧ್ಯಮ ಇಂಗ್ಲೀಷ್, ವಿಷಯ ಕನ್ನಡ ಅಂತ ಇದೆ. ಇಲ್ಲಿ ಪಡೆದ ಅಂಕಗಳನ್ನು ನಮ್ಮ ವ್ಯಾಲ್ಯೂಯೇಷನ್ ಮಾಡೋರು ವ್ಯಾಲ್ಯೂಯೇಷನ್ ಮಾಡ್ತಿರ್ತಾರಲ್ಲ ಅವರು ಹಾಕಿರ್ತಾರೆ. ಸೊ ಒಟ್ಟಾರೆ ಇಲ್ಲಿ ನಾವು ನೋಡ್ಬೋದು 100 ಅಂಕವನ್ನು ಇಲ್ಲಿ ಕಾಣ್ತಾ ಇದೆ ನೋಡಿ, 100 ಅಂಕ. ಸೊ ವಿದ್ಯಾರ್ಥಿಗಳು ಪಡ್ಕೊಂಡದ್ದು 100ಕ್ಕೆ 100 ಅಂಕ. ಸೊ ಯಾವ ಥರ ಬರೆದಿರ್ತಾರೆ ನಾವು ನೋಡ್ಬೋದು. ಫಸ್ಟ್ ಪೇಜಲ್ಲಿ ಸ್ಟಾರ್ಟ್ ಆಗುತ್ತೆ ನೋಡಿ, ಮೇನ್ ಕ್ವೆಶನ್ ನಂಬರ್ 1 ಅಂತ ಬರೆದು ಅದರಲ್ಲಿ ಒಂದೇದು ಸಿ ಯೋಗವಾಹ, ಆಮೇಲೆ ಎರಡನೇದು ಡಿ ಸಪ್ತಮಿ, ಮೂರನೇದು ಡಿ ಕ್ರಿಯಾ ಸಮಾಸ. ಸೊ ಈ ಥರ ಆನ್ಸರ್ಸ್ಗಳನ್ನು ಅಂದರೆ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಗಳನ್ನ ನೇರವಾಗಿ 6 ಬರೆದು ಸೀರಿಯಲ್ ಆಗಿ ನೋಡಿ ಯಾವ ಥರ ಬರೆದಿದ್ದಾರೆ. ಸೀರಿಯಲ್ ಆಗಿ ಬರೆದು ಮತ್ತೆ ಇಲ್ಲೊಂದು ಗೆರೆನ ಹೊಡೆದು ಮೇನ್ ಕ್ವೆಶನ್ ನಂಬರ್ 2 ಸ್ಟಾರ್ಟ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಉತ್ತರ ಬರೀಬೇಕಾದ್ರೆ ಇಲ್ಲಿ ವಿದ್ಯಾರ್ಥಿಗಳು ಯಾವ ಥರ ಬರೆದಿದ್ದಾರೆ ಅಂತ ಅಬ್ಸರ್ವ್ ಮಾಡ್ತಾ ಹೋಗಿ. ಪ್ರತಿಯೊಂದು ಆನ್ಸರ್ಗಳನ್ನು ಅದರ ಕ್ವೆಶನ್ ನಂಬರ್, ಆಪ್ಷನ್ ನಂಬರ್ ಮತ್ತು ಆನ್ಸರ್ ಇಷ್ಟು ಬರೆಯೋದ್ರ ಜೊತೆಗೆ ಒಂದೊಂದು ಲೈನನ್ನು ಗ್ಯಾಪ್ ಕೊಟ್ಟಿದ್ದಾರೆ. ಅಂದರೆ ಸ್ವಲ್ಪ ನೀಟಾಗಿ ಅನಿಸ್ಬೇಕು. ಎಲ್ಲವೂ ಗ್ಯಾಪ್ ಕೊಡದೆ, ಒಂದೊಂದು ಲೈನ್ ಗ್ಯಾಪ್ ಕೊಡದೆ ಬರೆದ್ರೆ ಏನಾಗುತ್ತೆ, ಹ್ಯಾಂಡ್ ರೈಟಿಂಗ್ ನೀಟ್ ಕಾಣೋದಿಲ್ಲ, ವ್ಯಾಲ್ಯೂಯೇಷನ್ ಮಾಡೋರಿಗೂ ಕಷ್ಟ, ತಮಗೂ ಕೂಡ ನೀಟ್ ಅನಿಸೋದಿಲ್ಲ. ಇನ್ನು ಎರಡನೇ ಮೇನ್ ಕ್ವೆಶನ್ ನಂಬರ್ ಕೂಡ ನೋಡಿ ಯಾವ ಥರ ಚೆನ್ನಾಗಿ ಬರೆದಿದ್ದಾರೆ, ಲೈನ್ಗಳನ್ನ ಬಿಟ್ಟು ಸ್ಪೇಸನ್ನು ಕೊಟ್ಟು. ಸೊ ನೀವು ಈ ಥರ ನೋಡ್ತಾ ಹೋಗ್ಬೋದು. ಇದು 1 ಅಂಕದ ಪ್ರಶ್ನೆಗಳು. ಇನ್ನು 2 ಅಂಕದ 3 ಅಂಕದ ಪ್ರಶ್ನೆಗಳು ಯಾವ ಥರ ಬರೆದಿದ್ದಾರೆ ನೋಡಿ, ಮೇನ್ ಪಾಯಿಂಟಿಗೆ ಹೈಲೈಟ್ ಮಾಡಿದ್ದಾರೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತ ಪ್ರಶ್ನೆಗೆ ಶಾನುಭೋಗರ ಬ್ರಹ್ಮಾಸ್ತ್ರ ಕೀರ್ತಿ ಪುಸ್ತಕ. ಸೊ ಈ ಥರ ಉತ್ತರವನ್ನು ಬರೆದು ಅದಕ್ಕೆ ಅಂಡರ್ಲೈನ್ ಕೂಡ ಮಾಡಿದ್ದಾರೆ. ಸೊ ಯಾವುದು ಆನ್ಸರ್ಗಳಲ್ಲಿ ಇಂಪಾರ್ಟೆಂಟ್ ಅನಿಸುತ್ತೆ ಅವುಗಳಿಗೆ ನಾವು ಹೈಲೈಟ್ ಮಾಡಿಸ್ತಾ ಹೋಗ್ಬೋದು. ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಹಳಕಟ್ಟಿಯವರು. ಸೊ ಇಲ್ಲಿ ಅಂಡರ್ಲೈನ್ ಇವೆ. ಸೊ ನೋಡಿ ಈ ಥರ 2 ಅಂಕದ ಪ್ರಶ್ನೆಗಳು ಕೂಡ ಮೇನ್ ಪಾಯಿಂಟ್ಗೆ ಹೈಲೈಟ್ ಇದೆ. ಇನ್ನು ದೊಡ್ಡ ಪ್ರಶ್ನೆಗಳು 2 ಅಂಕದ 3 ಅಂಕದ ಪ್ರಶ್ನೆ ನೋಡಿ, ಇವೆಲ್ಲ 1 ಅಂಕದ ಪ್ರಶ್ನೆಗಳು ಇಲ್ಲಿ ತನಕ ಇದ್ವೆಲ್ಲ. ಈ ಕಡೆ ಇರೋದು 18 ಕ್ವೆಶನ್ ನಂಬರ್ 18ರಿಂದ 2 ಅಂಕದ ಪ್ರಶ್ನೆಗಳಿವೆ. 2 ಅಂಕಕ್ಕೆ ನೋಡಿ ಯಾವ ಥರ ಯಾವುದು ಪ್ಯಾರಾಗ್ರಾಫ್ ಮಾಡಿ ನೀಟಾಗಿ ಬರೆದಿ, ಯಾವುದೇ ಕಾರಣಕ್ಕೂ ಎಲ್ಲಿ ಗಜಿಬಿಜಿ ಇಲ್ಲ. ಪ್ರಶ್ನೆಗಳು ಕೂಡ ಸೀರಿಯಲ್ ಆಗಿವೆ. ಈ ಥರ ನಾವು ನೀಟಾಗಿ ಬರೆದು ಒಂದೊಂದು ಉತ್ತರ ಆದ ನಂತರ ಸ್ಪೇಸಿಂದ ಒಂದೊಂದು ಗೆರೆಯನ್ನು ಹೊಡೆದಿದ್ದಾರೆ. ಸೊ ನಡೆಯುತ್ತೆ, ನೀಟತ್ತು ಅನಿಸ್ತಾ ಇದೆ. ಸೊ ಈ ಥರ ನಾವು ಬರೆದ್ರೆ ಒಳ್ಳೆ ರೀತಿ ಸ್ಕೋರ್ ಮಾಡ್ಬೋದು. ಸೊ ನೀವು ವಿಡಿಯೋನ ಪಾಸ್ ಮಾಡ್ತಾ ಸ್ಟಾಪ್ ಮಾಡ್ತಾ ಕೂಡ ಇವುಗಳನ್ನ ಓದ್ಕೋಬೋದು. ಇನ್ನು ಗ್ರಾಮರ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಕವಿ ಪರಿಚಯ ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ. ಕವಿ ಪರಿಚಯ ಬರೆದು ಅಲ್ಲಿ ಮೇಲೆ ಅವರು ಹುಟ್ಟಿದ ದಿನಾಂಕಗಳು, ಅವ್ರು ಹುಟ್ಟಿದ ಊರು, ಅವ್ರಿಗೆ ಬರೋಂಥ ಕೃತಿಗಳು, ಅವರಿಗೆ ಸಿಕ್ಕಂಥ ಪ್ರಶಸ್ತಿ ಎಲ್ಲವನ್ನ ಮೇನ್ ಆಗಿ ಹೈಲೈಟ್ ಮಾಡ್ತಾ ಹೋಗಿದ್ದಾರೆ. ಇನ್ನು ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳನ್ನ ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇನ್ನು ನೋಡಿ ಈ ವಾಕ್ಯವನ್ನು ಬರೆದಿದ್ದಕ್ಕೆ ಅಲಂಕಾರ ಯಾವ ಥರ ಬರೆದಿದ್ದಾರೆ, ಅಲಂಕಾರ, ರೂಪಕ ಅಲಂಕಾರ, ಲಕ್ಷಣ, ಉಪಮೇಯ, ಉಪಮಾನ. ಸೊ ಎಲ್ಲವನ್ನ ನೀಟ್ನಾಗಿ ಬರೆದು
ಇನ್ನು ಸಮನ್ವಯ ಅಂತ ಬರೆದು ಇಲ್ಲಿ ಇಲ್ಲಿ ಗೆರೆ ಹೊಡೆದ ನೋಡಿ. ಏನಾದ್ರು ತಪ್ಪಾದರೆ ಜಸ್ಟ್ ಒಂದು ಗೆರೆ ಇದೆ ಅಷ್ಟೇ. ಸೊ ಈ ಥರ ನಾವು ನೀಟ್ನೆಸ್ ಆಗಿ ಬರೆದಿದ್ರೆ ಖಂಡಿತವಾಗಿ ಒಳ್ಳೆಯ ಸ್ಕೋರ್ ಮಾಡ್ಬೋದು. ಇನ್ನು ಸಂದರ್ಭದೊಡನೆ ಸ್ಪಷ್ಟೀಕರಿಸಿ ಪ್ರಶ್ನೆಗೆ ನೋಡಿ ಯಾವ ಥರ ಉತ್ತರ ಬರೆದಿದ್ದಾರೆ. ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು ಅಂತ ಅದೊಂದು ಸ್ಟೇಟ್ಮೆಂಟ್ ಬರೆದು ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ 3 ಹಂತಗಳಲ್ಲಿ ಬರೆದಿದ್ದಾರೆ. ಅಂದರೆ ಈ ಒಂದು ಕೊಟ್ಟಂಥ ಸೆಂಟೆನ್ಸ್ ಎಲ್ಲಿಂದ ಆಯ್ಕೆ ಮಾಡಲಾಗಿದೆ, ಇನ್ನು ಆ ಸಂದರ್ಭ ಏನು, ಅದರ ಸ್ವಾರಸ್ಯ ಏನು ಅಂತ ಈ ಥರ ನಾವು ಸಾಂದರ್ಭಿಕ ಪ್ರಶ್ನೆಗಳನ್ನ ಈ ಥರ ಬರಿಬೋದು. ಅದ್ರ ಜೊತೆಗೆ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಗಾದೆ ಮಾತು ವಿಸ್ತರಣೆ ಮಾಡಿ ಬರೆಯೋದಾಗಿರ್ಬೋದು. ಆಮೇಲೆ ನೋಡ್ತಾ ಹೋಗೋಣ ನಮ್ಮ ನೆಕ್ಸ್ಟ್ ಇಯರಿಂಗ್ ಕ್ವಶನ್ಗಳಿಗೆ. ಜಾಸ್ತಿ ಸಂದರ್ಭಗಳು ಇಲ್ಲಿದ್ದಾವೆ, ಜಾಸ್ತಿ ಕಾಣ್ತಾ ಇದೆ. ಇದಾದ ನಂತರ ದೊಡ್ಡ 4 ಅಂಕದ ಪ್ರಶ್ನೆಗಳು ನೋಡಿ ಎಷ್ಟು ದೊಡ್ಡದಾಗಿ ಬರೆದಿದ್ದಾರೆ. ಡೀಟೇಲ್ ಆಗಿದೆ, ಡೀಟೇಲ್ ಆಗಿ ಉತ್ತರ, ನೀಟ್ನೆಸ್ ಇದೆ. ನೆಕ್ಸ್ಟ್ ನಾವು ಯಾವುದು ನೋಡ್ಬೋದು, ಈಗ ಲೆಟರ್ ರೈಟಿಂಗ್ ನೋಡ್ಬೋದು. ಲೆಟರ್ ರೈಟಿಂಗ್ ನೋಡಿ ಯಾವ ಥರ ನೀಟಾಗಿ ಬರೆದಿ. ಡೇಟು, ಸ್ಥಳ, ಇಂದ, ಇವರಿಗೆ, ಮಾನ್ಯರೇ, ವಿಷಯ, ಬಾಡಿ ಆಫ್ ದ ಲೆಟರ್, ವಂದನೆಗಳೊಂದಿಗೆ, ಇಂತಿ ತಮ್ಮ ವಿಶ್ವಾಸಿ, ಈ ಥರ ಪ್ರತಿಯೊಂದನ್ನು ನೀಟಾಗಿ ಬರೆದು ಹೊರವಿಳಾಸ ಅಂತ ಬರೆದಿದ್ದಾರೆ. ಸೊ ಈ ಥರ ಬರೆದ್ರೆ ಒಳ್ಳೆ ಅಂಕ ಸ್ಕೋರ್ ಆಗುತ್ತೆ. ಇನ್ನು ದ್ವಿತೀಯ ಭಾಷೆ ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಒಂದು ಆನ್ಸರ್ ಶೀಟ್ ನೋಡೋಣ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ನಮಗೆ ಇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಏನಿರುತ್ತೆ 80 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಹೀಗಾಗಿ 80ಕ್ಕೆ 80 ಅಂಕ ಪಡ್ಕೊಂಡಿದ್ದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ, ಹೌದಾ? ಸೊ ನೋಡಿ ಇಲ್ಲಿ ಯಾವ ಥರ ಬರೆದಿದ್ದಾರೆ ಇಂಗ್ಲೀಷ್. ಅಲ್ಲಿ ಕೂಡ ಅದೇ ಥರ ಮೇನ್ ಕ್ವಶನ್ ನಂಬರ್ 1 ಅದರಲ್ಲಿ 1ನೇದು ಸಿ ಡಿಡೆಂಟ್ ದೇ, ಮತ್ತೆ ಒಂದು ಲೈನ್ ಗ್ಯಾಪ್, 2ನೇದು ಡಿ ಟು ಸರ್ವೆ, ಈ ಥರ 4 ಪ್ರಶ್ನೆಗಳು ಬರೆದಿದ್ದಾರೆ. ಅದಾದ ನಂತರ ಮತ್ತೆ ಲೈನ್ಗಳನ್ನು 2 ಲೈನ್ಗಳನ್ನು ಗ್ಯಾಪ್ ಕೊಟ್ಟು ಮತ್ತೆ ಇಲ್ಲಿ ಡೂ ಆ್ಯಸ್ ಅ ಡೈರೆಕ್ಟರ್ಗೆ ಸಂಬಂಧಪಟ್ಟಂಥ 12 ಪ್ರಶ್ನೆಗಳು ನೋಡಿ ಯಾವ ಥರ ನೀಟಾಗಿ ಬರೆದಿದ್ದಾರೆ. ಒಂದೊಂದೊಂದು ಲೈನ್ ಗ್ಯಾಪ್ ಕೊಡ್ತಾ. ಸೊ ಇಲ್ಲಿ ನೋಡಿ ಇಲ್ಲೆಲ್ಲ 2 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಎಷ್ಟು ನೀಟಾಗಿದೆ. ಇಲ್ಲಿ ಪ್ಯಾರಾಗ್ರಾಫ್ ರೀರೈಟಿಂಗ್ಗೆ ಸಂಬಂಧಪಟ್ಟಂತೆ ನೋಡಿ ಎದು ಉತ್ತರ ಕೂಡ ಬರೆದಿದ್ದಾರೆ, ಬಿ ಉತ್ತರ ಕೂಡ ಬರೆದು ಆ ಪ್ಯಾರಾಗ್ರಾಫನ್ನು ಕೂಡ ರೀರೈಟ್ ಮಾಡಿದ್ದಾರೆ. ಸೊ ಈ ಥರ ಬರೆದ್ರೆ ಒಳ್ಳೆಯದು ಸ್ಕೋರ್ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಬರೀ ಎ ಅಂತ ಬರೆದು ಫ್ರಾಂಟಿಕಲಿ ಬರೀತಾರೆ, ಬಿ ಅಂತ ಬರೆದು ಎಮರ್ಜೆನ್ಸಿ ಅಂತ ಬರೆದು ಬಿಡ್ತಾರೆ. ಬಟ್ ಇಲ್ಲಿ ಜೊತೆಗೆ ಪ್ಯಾರಾಗ್ರಾಫನ್ನು ಕೂಡ ರೀರೈಟ್ ಮಾಡಿದ್ದಾನೆ ಕಾಣ್ತೀವಿ. 2 ಅಂಕದ ಪ್ರಶ್ನೆಗಳು, ಪ್ರತಿಯೊಂದು ಉತ್ತರ ಆದ ನಂತರ ಒಂದೊಂದು ಲೈನ್ಗಳನ್ನ ಗ್ಯಾಪ್ ಮಾಡೋದು ನೋಡ್ತೀವಿ. ಆಮೇಲೆ 3 ಅಂಕದ ಪ್ರಶ್ನೆಗಳನ್ನು ನೋಡ್ಕೊಳ್ಳಿ ಯಾವ ಥರ ಇದೆ. 3 ಅಂಕದ ಪ್ರಶ್ನೆಗಳು ಗ್ರ್ಯಾಂಡ್ ಕ್ಲೈಮ್ಸೆಟ್ ಇದು ಒಂದು ಸಾರಾಂಶವನ್ನು ನೋಡ್ತಾ ಇದ್ವಿ. ಅದರ ಜೊತೆಗೆ ನಮಗೆ ಇಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆ ನೋಡಿ, ಎಕ್ಸ್ಟ್ರಾಕ್ಟ್ ಪ್ರಶ್ನೆ ABC ನೇರವಾಗಿ ಪ್ರಶ್ನೆ ಬರೀತಾರೆ. ಇವು ಸ್ಟೇಟ್ಮೆಂಟನ್ನು ಬರಿಬೋದು, ಇಲ್ಲಾಂದರೆ ನೇರವಾಗಿ ಪ್ರಶ್ನೆಯನ್ನು ಕೂಡ ಬರಿಬೋದು. ಅದೇ ಥರ ಇಲ್ಲಿ ಪ್ರೊಫೈಲ್ ರೈಟಿಂಗ್ ನೋಡಿ 31% ಪ್ರೊಫೈಲ್ ರೈಟಿಂಗ್ ಈ ಥರ ನೀಟಾಗಿ ಪ್ಯಾರಾಗ್ರಾಫ್ಗಳನ್ನ ಮಾಡ್ಕೊಂಡು ಬರೆದಿದ್ದನ್ನು ಕಾಣ್ತಿದ್ದೀವಿ. ಅದ್ರ ಜೊತೆಗೆ ನಾವು ನೋಡ್ಬೋದು ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ನ ಒಂದು ಸ್ಟಾನ್ಸಾ ಬರೆದಿದ್ದಾರೆ. ಯಾವ ಒಂದು ಸ್ಟಾನ್ಸಾ ಅದು ಕೋಡ್ ಫ್ರೇಮ್ ಮೆಮೊರಿ ಇದೆಯಲ್ಲ. ಸೊ ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ನ ಈ ಸ್ಟಾನ್ಸಾಗನ್ನು ಬರೆಯೋದ್ರ ಜೊತೆಗೆ ಆ ಪೊಯಮ್ ಹೆಸರು ಮತ್ತು ಪೊಯೆಟ್ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಒಂದು ಇದು ಬರೀಲೇಬೇಕಂತೇನಿಲ್ಲ, ಬಟ್ ಒಂಥರ ಅಟ್ರಾಕ್ಟಿವ್ ಅನಿಸುತ್ತೆ ನೋಡಿ. ಪೊಯಮ್ ಕ್ವಾಲಿಟಿ ಆಫ್ ಮರ್ಸಿ, ಪೊಯೆಟ್ ವಿಲಿಯಂ ಶೇಕ್ಸ್ಪಿಯರ್ ಅಂತ. ಸೊ ಈ ಥರ ನಾವು ಕೂಡ ಡಿಫ್ರೆಂಟಾಗಿ ಬರಿಬೋದು. ಇನ್ನು ಪ್ಯಾರಾಗ್ರಾಫಲ್ಲಿ 4 ಅಂಕದ ಪ್ರಶ್ನೆ, ಎಗೆ 2 ಅಂಕ ಮತ್ತು ಬಿಗೆ 2 ಅಂಕ. ಅದೇ ಥರ ನೋಡಿ ರಿಪಬ್ಲಿಕ್ ಡೇ, ನ್ಯಾಷನಲ್ ಫೆಸ್ಟಿವಲ್, ಎಸ್ಸೆ ಈ ಥರ ಬರೆದಿದ್ದಾರೆ. ಮುಂದೆ ಹೋಗೋಣ, ಲೆಟರ್ ರೈಟಿಂಗ್ ನೋಡೋಣ. ಫ್ರಮ್ ಅಡ್ರೆಸ್ ಇದೆ, ಡೇಟ್ ಇದೆ, ಟು ಇದೆ, ರೆಸ್ಪೆಕ್ಟೆಡ್ ಸರ್ ಈ ಸಬ್ಜೆಕ್ಟ್, ಬಾಡಿ ಆಫ್ ಲೆಟರ್, ಲಾಸ್ಟಿಗೆ ಥ್ಯಾಂಕಿಂಗ್ ಯು ಯುವರ್ಸ್ ಫೇತ್ಫುಲ್ಲಿ ಈತ. ಸೊ ಈ ಥರ ಬರೆದಿದ್ರೆ ಒಳ್ಳೆ ಅಂಕ ಸ್ಕೋರ್ ಆಗುತ್ತೆ. ಇದರ ಜೊತೆಗೆ ನಾವು ಹಿಂದಿ ಸಬ್ಜೆಕ್ಟನ್ನು ನೋಡೋಣ. ಈಗ ತೃತೀಯ ಭಾಷೆ ಹಿಂದಿ ಸಬ್ಜೆಕ್ಟ್ ಏನಿದೆ, ಹಿಂದಿ ಕೂಡ 80ಕ್ಕೆ 80 ಅಂಕ ಇದೆ ನಾವು ನೋಡ್ಬೋದು. ಇಲ್ಲಿ ನೋಡಿ ಯಾವುದೇ ಥರ ಸೇಮ್ ಯಾವ ಥರ ಒಂದೊಂದು ಲೈನಿಗೆ ಗ್ಯಾಪ್ ಕೊಟ್ಟು ಉತ್ತರಗಳನ್ನ ಬರೀತಾರೆ. 1 ಅಂಕದ ಪ್ರಶ್ನೆಗಳು, ಇವೆಲ್ಲ 1 ಅಂಕದ ಪ್ರಶ್ನೆಗಳಿವೆ. ಇವೆಲ್ಲ ಈಗ ನೋಡಿ ನಾವು ಈ ಸೈಡ್ ನೋಡ್ತಾ ಇದ್ದಾರೆ, ರೈಟ್ ಸೈಡ್ ಇದ್ದಲ್ಲ 2 ಅಂಕದ ಪ್ರಶ್ನೆಗಳು. ಮೇನ್ ಪಾಯಿಂಟ್ಸ್ಗೆ ಸಸ್ಪೆನ್ಸ್ಗಳಿಂದ ಹೈಲೈಟ್ ಕೂಡ ಮಾಡಿ ಬರೆದಿದ್ದನ್ನು ನಾವು ಕಾಣ್ತಾ ಇದೆ ಅಲ್ಲಿ. ಸೊ ಈ ಥರ ನೀವು ಒಂದೊಂದಾಗಿ ಅಬ್ಸರ್ವ್ ಮಾಡಿ. ಈ ಒಂದು PDF ಲಿಂಕ್ ಏನಿದೆ ಕಾಮೆಂಟ್ ಬಾಕ್ಸಲ್ಲಿ ಇರುತ್ತಲ್ಲ, ಸೊ 6 ಸಬ್ಜೆಕ್ಟನ್ನು ಡೌನ್ಲೋಡ್ ಮಾಡಿಕೊಂಡು ಕ್ಲಿಯರಾಗಿ ಒಂದ್ಸಲ ನೋಡ್ಕೊಳ್ಳಿ ಯಾವ ಥರ ಬರೆದಿದ್ದಾರೆ. 1 ಅಂಕದ ಪ್ರಶ್ನೆ ಯಾವ ಥರ ಬರೆದಿದ್ದಾರೆ, 2 ಅಂಕದ್ದು, 3 ಅಂಕದ್ದು, ಲೆಟರ್ ರೈಟಿಂಗ್ ಯಾವ ಥರ ಬರೆದಿದ್ದಾರೆ. ಸೊ ಈ ಥರ ನೀವೆಲ್ಲ ಒಂದು ಬಾರಿ ನೋಡಿಕೊಂಡ್ರೆ ನಿಮಗೆ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಿಗೆ ಯಾವ ಥರ ಬರೀಬೇಕು ಅಂತ ಐಡಿಯಾ ಬರುತ್ತೆ. ಜೊತೆಗೆ ಏನಾಗುತ್ತೆ, ನಿಮಗೆ ಸ್ಕೂಲ್ ಲೆವೆಲಲ್ಲಿ ಪ್ರಿಪರೇಟರಿ ಎಕ್ಸಾಮ್ ಇರುತ್ತೆ, ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್. ಈ ಬಾರಿ ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಎಕ್ಸಾಮ್ 3 ಟೈಪ್ ಇದೆ, ಅಂದರೆ 3 ಬಾರಿ ಎಕ್ಸಾಮ್ಗಳಿದೆ. ಹೀಗಾಗಿ ಆ 3 ಎಕ್ಸಾಮ್ಗಳಿಗೆ ಇದೇ ಥರ ಬರೆಯೋಕ್ಕೆ ಟ್ರೈ ಮಾಡಿ. ಈ ಥರ ಬರೆದ್ರೆ ನಿಮ್ಮ ಅಂಕಗಳು ಏನಾದರೂ ವ್ಯತ್ಯಾಸ ಆಗ್ತಾ ಇದೆ ಅಂತ ಕೂಡ ನೀವು ಟ್ರೈ ಮಾಡಿ ನೋಡ್ಬೋದು. ಅದೇ ರೀತಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪತ್ರಿಕೆ ಇದೆ. ಇದನ್ನು ಮ್ಯಾಥಮೆಟಿಕ್ಸ್ನ ಆನ್ಸರ್ ಶೀಟ್ ನೋಡ್ಕೋಬೋದು. ಇದು ಕೂಡ ಮ್ಯಾಥಮೆಟಿಕ್ಸಲ್ಲಿ 80ಕ್ಕೆ 80 ಅಂಕ ಪಡ್ಕೊಂಡಿರೋದು. ಆಮೇಲೆ ಸೋಷಿಯಲ್ ಸೈನ್ಸ್ ಇದೆ,
ಸೋಷಿಯಲ್ ಸೈನ್ಸಲ್ಲಿ ಕೂಡ ನೋಡಿ ಇಲ್ಲೆಲ್ಲ ನಾವು ನೋಡ್ತಾ ಇದ್ದೀವಿ 80ಕ್ಕೆ 80 ಅಂಕ. ಸೋಷಿಯಲ್ ಸೈನ್ಸ್ ಇದು ಸೈನ್ಸ್ ಇದೆ. ಸೈನ್ಸಲ್ಲಿ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ಥರ ಬರೆದಿದ್ದಾನೆ ನೋಡ್ತಾ ಹೋಗ್ಬೋದು. ನೀಟಾಗಿ ಕನ್ನಡ ಅಕ್ಷರ ಕೂಡ ನೀಟಾಗಿ ಡೈಗ್ರಾಮ್ ಯಾವ ಥರ ಇಳಿಸಿದ್ದಾರೆ ಅಂತ ನೋಡ್ತಾ ಹೋಗ್ಬೋದು. ಒಂದೊಂದೊಂದು ನೋಡ್ಬೋದು. ಚಿತ್ರಗಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಯಾವ ಥರ ಚಿತ್ರ ಬರೀಬೇಕು, ಟೇಬಲ್ಗಳನ್ನು ಯಾವ ಥರ ಹಾಕೋಬೇಕು. ಸೊ ಈ ಥರ ನೀವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನಾವಿಲ್ಲಿ 2 ಅಂಕದ ಪ್ರಶ್ನೆಗಳಿವೆ, 3 ಅಂಕದ ಪ್ರಶ್ನೆಗಳು ನೋಡೋ ಚಿತ್ರ ಬರೆದು ಭಾಗಗಳನ್ನು ಯಾವ ಥರ ನೀಟಾಗಿ ಗುರುತಿಸಿ ಅದರ ಇದು ಕೂಡ ಅಬ್ಸರ್ವ್ ಮಾಡ್ಕೋಬೋದು. ಇದಾದ ನಂತರ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ನೋಡ್ತಾ ಇದ್ವಿ. ಸೋಷಿಯಲ್ ಸೈನ್ಸಲ್ಲಿ ಕೂಡ 80ಕ್ಕೆ 80 ಅಂಕ. ಸೊ ಈ ಥರ ಈಗಿನ ಕೊಡ್ತಕ್ಕಂಥ ಲಿಂಕ್ ಏನಿದೆ ಕಾಮೆಂಟ್ ಬಾಕ್ಸಲ್ಲಿ, ಸೊ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಹೋಗ್ತಕ್ಕಂಥ ನಮ್ಮ scoringtarget.comನ 6 ಸಬ್ಜೆಕ್ಟ್ಗಳ ಲಿಂಕ್ ಸಪ್ರೇಟಾಗಿ ಇರುತ್ತೆ. ಒಂದೊಂದು ಲಿಂಕಲ್ಲಿ ಡೌನ್ ಮಾಡಿಕೊಂಡು ನೀವು ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಮಾತನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ದ ವಿಡಿಯೋ.